ಅದಕ್ಕೆ ಪುನರ್ಜೀವ ಕೊಡುವಂತಹ ಕೆಲಸ ಏನಾದರೂ ಆಗಿದ್ರೆ ಅದು ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಅವರ ಮೂಲಕವೇ ಮೈಸೂರಿಗೆ ಅನೇಕ ಸಂಸ್ಥೆಗಳನ್ನ ನಾವು ಮತ್ತೆ ಪುನರ್ಜೀವ ಕೊಡುವಂಥ ಕೆಲಸ ಮಾಡಿದ್ದೇವೆ. ಅಂದು ಮಹಾರಾಜರು ಕೊಟ್ಟಂತ ಈ ವೈದಿಕ ಕಾಲೇಜು ಇಂದು ಮಾನ್ಯ ಮುಖ್ಯಮಂತ್ರಿಗಳು ಇದಕ್ಕೆ ಹೊಸದಾಗಿ ಮತ್ತೊಂದು ಕಾಲೇಜ್ ಕೊಡುವಂಥ ಕೆಲಸ ಆದಾಗ ಬಹುಶಃ ಮೈಸೂರು ಒಂದು ಏನು ಶೈಕ್ಷಣಿಕ ಒಂದು ಕೇಂದ್ರವಾಗಿ ಬೆಳೀತಾ ಇರುವಂಥ ಹಿನ್ನೆಲೆಯಲ್ಲಿ ದಾವಣಗೆರೆ ಅಂತ ಜಿಲ್ಲೆಗೆ 3 ವೈದಿಕ ಕಾಲೇಜ್ ಇದೆ, ಗುಲ್ಬರ್ಗಾದಲ್ಲಿ 2 ಸರ್ಕಾರಿ ವೈದ್ಯಕೀಯ ಕಾಲೇಜ್ ಇದೆ, ಮೈಸೂರಿಗೆ 2ನೇ ವೈದ್ಯಕೀಯ ಕಾಲೇಜಿನ ಒಂದು ಮಂಜೂರು ಮಾಡಿದಂತಹ ಸಂದರ್ಭದಲ್ಲಿ ಬಹುಶಃ ಇಲ್ಲಿಗೆ ಇನ್ನಷ್ಟು 150 ಒಂದು 100 250 ವಿದ್ಯಾರ್ಥಿಗಳಿಗೆ ಪೋಷಣೆ ಮಾಡುವಂಥ ಒಂದು ಅವಕಾಶ ಆಗುತ್ತೆ. ಅದರ ಜೊತೆಗೆ ನಾವು ಇವತ್ತು ಏನು ವೈದ್ಯಕೀಯ ಕ್ಷೇತ್ರದಲ್ಲಿ ನೋಡ್ತಾ ಇದ್ದೀವಿ, ನಾನು ಅನೇಕ ಸಂದರ್ಭಗಳಲ್ಲಿ ಹೇಳ್ತೇನೆ, ನೋ ಎಕ್ಸ್ಪ್ಲಾಯ್ಟೇಷನ್ ಆ್ಯಂಡ್ ನೋ ಚಾರಿಟಿ. ಯಾವುದು ಸೀಮಿತವಾಗಿ ನಾವು ಮಾಡೋಕ್ಕೆ ಸಾಧ್ಯ ಆಗುತ್ತೆ ಅದನ್ನು ಮಾಡಿದಂತಹ ಸಂದರ್ಭದಲ್ಲಿ ವೈದ್ಯಕೀಯ ವೆಚ್ಚಗಳನ್ನ ನಾವು ಹತೋಟಿಗೆ ಇಡುವಂಥ ಕೆಲಸ ಮಾಡಬೇಕು. ರೋಗ ಯಾರಿಗೆ ಸೇರಬೇಕು ಯಾರಿಗೆ ಬರುತ್ತೆ ಅನ್ನೋದು ನಮ್ಗೆ ಗೊತ್ತಿಲ್ಲ. ಆದರೆ ನಮ್ಮ ಸಂಶೋಧನೆಗಳು ಯಾವ ಮಟ್ಟಕ್ಕೆ ನಾವು ಬೆಳೆಸ್ತಾ ಇದ್ದೀವಿ, ಅದರಲ್ಲಿ ರೋಗಿಗೆ ನೆಮ್ಮದಿ ಸಿಗಬೇಕಾದ್ರೆ ಆ ವೈದ್ಯಕೀಯ ವೆಚ್ಚಗಳು ಕಡಿಮೆ ಆಗಬೇಕು. ಅದಾಗುವಂತಹ ಕೆಲಸ ಆಗಲಿ ಅಂತ ಆಶಿಸ್ತಾ 100 ವರ್ಷ ತುಂಬಿರುವಂಥ ಈ ಸಂದರ್ಭದಲ್ಲಿ ಅನೇಕರಿಗೆ ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡ್ಸನ್ನು ಕೊಟ್ಟಿದ್ದೇವೆ. ಬರುವಂತಹ ಇನ್ನೂ 100 ವರ್ಷಗಳಲ್ಲಿ ಎಲ್ಲರಿಗೂ ನಿಮ್ಮ ಈ ಸಂಸ್ಥೆ ಮೇಲೆ ಪ್ರೀತಿ ಮತ್ತು ವಿಶ್ವಾಸದೊಂದಿಗೆ ಈ ಸಂಸ್ಥೆ ಇನ್ನೂ ಎತ್ತರಕ್ಕೆ ಬೆಳೀಲಿ ಅಂತ ಆಶಿಸ್ತಾ ನನಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ, ನಮ್ಮ ಮುಂದೆ ಮಾತಾಡುವಂಥ ಅವಕಾಶ ಕೊಟ್ಟಿದ್ದಕ್ಕೆ ವಂದಿಸ್ತಾ ನನ್ನ ಮಾತುಗಳಿಗೆ ವಿರಾಮ ಮಾಡ್ತೀನಿ. ನಮಸ್ಕಾರ. ವಿಶೇಷವಾಗಿ ಮೈಸೂರಿನಲ್ಲಿ ಶತಮಾನ ಪೂರೈಸಿದಂತಹ ಹಲವು ಇದಾವೆ. ಆದರೆ ಎಲ್ಲದಕ್ಕೂ ಕಾಯಕಲ್ಪ ನೀಡಿದಂತವರು ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರು ಅಂತ ಮೈಸೂರಿನ ಜನತೆಯ ಪರವಾಗಿ ಶ್ರೀ ತನ್ವೀರ್ ಸೇಠ್ ಅವರು ಕೃತಜ್ಞತೆಯನ್ನು ಅರ್ಪಿಸಿದ್ದಾರೆ. ನಾವೆಲ್ಲರೂ ಸಹ ತನ್ವೀರ್ ಸೇಠ್ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸೋಣ. ಲೆಟ್ಸ್ ಥ್ಯಾಂಕ್ ಶ್ರೀ ತನ್ವೀರ್ ಸೇಠ್. ಥ್ಯಾಂಕ್ ಯು ಸರ್. ಇನ್ನು ಮಾನ್ಯ ವೈದ್ಯಕೀಯ ಶಿಕ್ಷಣ ಸಚಿವರು ಮತ್ತು ಕೌಶಲ್ಯ ಅಭಿವೃದ್ಧಿ, ಉದ್ಯಮಶೀಲತೆ ಮತ್ತು ಜೀವನೋಪಾಯ ಸಚಿವರಾದ ಡಾಕ್ಟರ್ ಶರಣ್ ಪ್ರಕಾಶ್ ರುದ್ರಪ್ಪ ಪಾಟೀಲ್ ಅವರಿಂದ ಮಾತು. ಮೈಸೂರು ಮೆಡಿಕಲ್ ಕಾಲೇಜಿನ ಶತಮಾನೋತ್ಸವ ಸಮಾರೋಪ ಉದ್ಘಾಟಕರಾಗಿ ಆಗಮಿಸಿರ್ತಕ್ಕಂಥ ಈ ರಾಜ್ಯ ಕಂಡ ಜನಪರ ಮತ್ತು ಬಡವರ ಪರವಾಗಿರ್ತಕ್ಕಂಥ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರೇ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರು, ಸಮಾಜ ಕಲ್ಯಾಣ ಸಚಿವರು, ಆತ್ಮೀಯರು ಆಗಿರ್ತಕ್ಕಂಥ ಡಾಕ್ಟರ್ ಎಸ್ ಸಿ ಮಾದೇವಪ್ಪ ಸಾಹೇಬ್ರೆ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಮಾಜಿ ಸಚಿವರು, ಶಾಸಕ ಮಿತ್ರರಾಗಿರ್ತಕ್ಕಂಥ ತನ್ವೀರ್ ಸೇಠ್ ಅವರೇ, ಮತ್ತು ಇನ್ನೊಬ್ಬ ಶಾಸಕರು ಹಿರಿಯರಾಗಿರ್ತಕ್ಕಂಥ ಡಾಕ್ಟರ್ ಡಿ ತಿಮ್ಮಯ್ಯ ಅವರೇ, ಮತ್ತು ಸ್ಥಳೀಯ ಶಾಸಕರು ಶ್ರೀನಿವಾಸ್ ಅವರೇ, ಮತ್ತು ಇನ್ನೊಬ್ಬ ಡಾಕ್ಟರ್ ಶ್ರೀನಿವಾಸ್ IFS ಅವರು ಕೂಡ ಇಲ್ಲಿ ಎಲಿಮಿನಿ ಆಗಿದ್ದಾರೆ, ಮತ್ತು ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ರಾಜೀವ್ ಗಾಂಧಿ ವಿಶ್ವವಿದ್ಯಾಲಯದ ಕುಲಪತಿಗಳಾಗಿರ್ತಕ್ಕಂಥ ಡಾಕ್ಟರ್ ರಮೇಶ್ ಅವರೇ, MK ರಮೇಶ್ ಅವರೇ, ಮತ್ತು ವೈದ್ಯಕೀಯ ಶಿಕ್ಷಣ ಇಲಾಖೆ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಮೊಹಮ್ಮದ್ ಮುಹಸಿನ್ ಅವರೇ, ಮತ್ತು ಡೈರೆಕ್ಟರ್ ಮೆಡಿಕಲ್ ಎಜುಕೇಷನ್ ಡಾಕ್ಟರ್ ಸುಜಾತ ಅವರೇ, ಇಲ್ಲಿನ ಸ್ಥಳೀಯ ಡೈರೆಕ್ಟರ್ ಆಗಿರ್ತಕ್ಕಂಥ ಡಾಕ್ಟರ್ ದ್ರಾಕ್ಷಾಯಣಿ ಅವರೇ, ಮತ್ತು ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಆತ್ಮೀಯ ಬಂಧುಗಳೇ, ಇವತ್ತು ವಿಶೇಷವಾಗಿ ಈ ಶತಮಾನೋತ್ಸವ ಕಾರ್ಯಕ್ರಮಕ್ಕೆ ಇವತ್ತು ಜಗತ್ತಿನಾದ್ಯಂತ ಬಂದಿರತಕ್ಕಂಥ ಎಲ್ಲ ಅಲ್ಯುಮಿನಿ 100 ವರ್ಷ ಮೈಸೂರು ಮೆಡಿಕಲ್ ಕಾಲೇಜು ಭಾಳ ಒಂದು ದೊಡ್ಡ ಸಾಧನೆ. ಯಾಕಂದರೆ ಈ 100 ವರ್ಷಗಳಲ್ಲಿ ಸಾವಿರಾರು ಜನ ಡಾಕ್ಟರ್ಸು ಈ ಒಂದು ಪ್ರತಿಷ್ಠಿತ ಸಂಸ್ಥೆಯಿಂದ ಪಾಸಾಗಿ ನಮ್ಮ ದೇಶದಲ್ಲಿ ಅಷ್ಟೇ ಅಲ್ಲ, ಇಡೀ ಜಗತ್ತಿನಲ್ಲೇ ಒಳ್ಳೆಯ ಸೇವೆಯನ್ನು ಕೊಡ್ತಾ ಇರ್ತಕ್ಕಂಥ ಅನೇಕ ಇವತ್ತು ಪ್ರಖ್ಯಾತ ವೈದ್ಯರು ತಾವೆಲ್ಲ ಇಲ್ಲಿ ಬಂದಿದ್ದೀರಿ. ತಮ್ಮೆಲ್ರಿಗೂ ನಾನು ಸರ್ಕಾರದ ವತಿಯಿಂದ ಈ ಮೈಸೂರು ನಗರಕ್ಕೆ ತಮಗೆ ಸ್ವಾಗತವನ್ನು ಕೊಡ್ತೀನಿ. ಮತ್ತು ತಮಗೆಲ್ಲ ಗೊತ್ತಿದೆ, ಮೈಸೂರು ಭಾಳ ಒಂದು ಸುಂದರವಾಗಿರ್ತಕ್ಕಂಥ ನಗರ. ತಾವೆಲ್ಲ ಇಲ್ಲಿ 5 ವರ್ಷ ಇದ್ದು ಓದಿದ್ದೀರಿ.
ಹಾಗಾಗಿ ಮೈಸೂರು ನಿಮಗೆ ಭಾಳ ಹೃದಯಕ್ಕೆ ಹತ್ತಿರವಾಗಿರ್ತಕ್ಕಂಥ ಒಂದು ಊರು ಅಂತಕ್ಕಂಥದ್ದು ನನ್ನ ಭಾವನೆ. ಹಾಗಾಗಿ ತಾವೆಲ್ಲ ಇಲ್ಲಿ ಬಂದಿದ್ದೀರಿ. ಈ ಒಂದು ಸಮಾರಂಭದಲ್ಲಿ ಪಾಲ್ಗೊಂಡು ನಾವು ಓದ್ತಕ್ಕಂಥ ಸಂಸ್ಥೆ ಭಾಳ ನಮಗೆ ಇರುತ್ತೆ. ಹಾಗಾಗಿ ಈ ಸಂಸ್ಥೆಯ ಶತಮಾನೋತ್ಸವಕ್ಕೆ ತಾವೆಲ್ಲ ಬಂದಿದ್ದೀರಿ. ಮತ್ತು ವಿಶೇಷವಾಗಿ ಕರ್ನಾಟಕ ರಾಜ್ಯದಲ್ಲಿ ವೈದ್ಯಕೀಯ ಶಿಕ್ಷಣ ಇಲಾಖೆಯಲ್ಲಿ ಸಾಕಷ್ಟು ಬೆಳವಣಿಗೆ. ಕರ್ನಾಟಕ ರಾಜ್ಯದಲ್ಲಿ ಸುಮಾರು ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.